ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಟ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ಭಗವಂತನ 67ನೇ ಹೆಸರು ಈಶಾನಾಯ ಅಂತಕೊಂಡು ಈಶಾನ ಅಂತನ್ನುವ ಹೆಸರಿನ ವೈಶಿಷ್ಟ್ಯವನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಒಂದೊಂದು ಹೆಸರು
ಒಂದೊಂದು ಕ್ರಮದಿಂದ ಪರಮಾತ್ಮ ನಮ್ಮಲ್ಲಿ ಎಷ್ಟು ಉಪಕಾರ ಮಾಡ್ತಾನೆ ಅನ್ನೋದು ನೋಡಿದರೆ ಆ ಭಗವಂತನನ್ನು ನೆನೆಸದ ನಾವು ಎಷ್ಟು ಕೃತಜ್ಞರು ಅಂತಿಕೊಂಡಂತ ಅನ್ನೋದನ್ನು ಪ್ರತಿ ಕ್ಷಣಕ್ಕೆ ನಮಗೆ ಪಶ್ಚಾತ್ತಾಪವಾಗ್ತದೆ. ಆಯುಷ್ಯದ ಎಷ್ಟೋ ವರ್ಷ ಸುಮ್ಮನೆ ಆ ಕಾರ್ಬಾರ್ ಈ ಕಾರ್ಬಾರ್ನಲ್ಲಿ ಕಳೆದು ಹೋಗ್ಬಿಡ್ತು. ಆ ಪರಮಾತ್ಮನ ಉಪಕಾರ. ಇವತ್ತಿನ ಹೆಸರು 68ನೇ ಹೆಸರು ಪ್ರಾಣದಹ. ಪ್ರಾಣದಹ ಈ ಹೆಸರನ್ನು ನಾವು ಮರೆತರೆ ನಮ್ಮಷ್ಟು ಕೃತಜ್ಞರು ಯಾರೂ ಇಲ್ಲ. ಈಗ ಆರಾಮಾಗಿ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ದೇವೆ. ನೀವು ಕೂಡ ನಮ್ಮ ಇಲ್ಲಿ ವಿದ್ಯಾರ್ಥಿಗಳು, ಗೃಹಸ್ಥರು, ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ನೂರಾರು ಸಾವಿರಾರು ಜನ ಕೇಳ್ತಾ ಇದ್ದೀರಿ. ಆದರೆ ಮಾತನಾಡುವುದು, ಕೇಳುವುದು, ಇದನ್ನು ನಾವು ಮಷೀನ ಅಲ್ಲಲ್ಲ. ವಾಗೇಂದ್ರಿಯ, ಚಕ್ಷುರೇಂದ್ರಿಯ, ಶ್ರವಣೇಂದ್ರಿಯ ಯಾವ ಅಂಗಡಿಯಿಂದ ತಂದೆವು? ಸ್ವರೂಪ ಶರೀರದಲ್ಲಿ ಇರುವ ಈ ಇಂದ್ರಿಯಗಳು ಜ್ಞಾನಾನಂದಾತ್ಮಕ. ಈ ವ್ಯವಹಾರದಲ್ಲಿ ಅದರದ್ದು ಯಾವುದು ಉಪಯೋಗ ಬೀಳೋದಿಲ್ಲ. ಸ್ಥೂಲವಾದ ಇಂದ್ರಿಯ ಕೊಟ್ಟವರಾರು? ಸ್ವರೂಪ ಅವಯವಗಳು, ಅದರ ಮೇಲೆ ಸಂಸಾರದ ಜೊತೆಗೆ ನಮ್ಮ ಸಂಬಂಧ ಆಗಬೇಕಾಗಿರ್ತಕ್ಕಂಥ ಲಿಂಗ ಶರೀರ, ಅದರ ಮೇಲೆ ಇರ್ತಕ್ಕಂತಹ ಯಾತನಾ ಶರೀರ, ಸ್ವರ್ಗ ನರಕಾದಿಗಳಿಗೆ ಅನುಭವಿಸ್ತಕ್ಕಂಥ ಶರೀರ, ಅದರ ಮೇಲೆ ಈ ಸ್ಥೂಲ ಶರೀರ, ಇದಕ್ಕೆ ಬೇಕಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಕೈ, ಕಾಲು ಎಲ್ಲ ಎಲ್ಲಿಂದ ಬಂತು? ಯಾವ ಅಂಗಡಿಯಿಂದ ಬಂತು? ಹೊಟ್ಟೆಯಲ್ಲಿ ಕೂಸು ಬೆಳೀತಾ ಇದೆ. ಕೂಸು ಹುಟ್ಟಿದಾಗ ಎಷ್ಟು ಚೆನ್ನಾಗಿದೆ ಕೂಸು. ಆದರೆ ಆ ಸಣ್ಣ ಕೂಸು ಭಾಳ ಆದರೆ 1-1.5 ಫೀಟ್, 2 ಫೀಟ್ ಮ್ಯಾಕ್ಸಿಮಮ್, 2 ಫೀಟ್. ಆ ಸಣ್ಣ ಕೂಸಿಗೆ ಅಷ್ಟೇ ಸಣ್ಣ ಕೈ ಕಾಲುಗಳು, ಅಷ್ಟೇ ಸಣ್ಣ ಕಣ್ಣು ಕಿವಿಗಳು, ಅಷ್ಟೇ ಚಿಕ್ಕದಾಗಿರ್ತಕ್ಕಂತಹ ಆ ಬೆರಳುಗಳು, ಆ ಬೆರಳುಗಳಲ್ಲಿರ್ತಕ್ಕಂತಹ ಆ ಗೆರೆಗಳು, ಇದನ್ನು ಯಾವ ಅಂಗಡಿಯವರು ಕೊಡ್ತಾರೆ ಹೇಳಿ? ನನ್ನ ಪರಿಚಯದ ಒಬ್ಬರು ಶ್ರೀಮಂತರಿದ್ದಾರೆ, ಮೊನ್ನೆ ನಾನು ಹೇಳಿದ್ದೀನಿ, 100 ಕೋಟಿ ರೂಪಾಯಿ, ಆದರೆ ಮೊಮ್ಮಕ್ಕಳೇ ಇಲ್ಲ. ಕೊಡ್ಲಿಕ್ಕೆ ತಯಾರಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಹತ್ರ ಅವರು ಇವತ್ತು 100 ಕೋಟಿ ಕೊಡ್ತೇನೆ, ಎಲ್ಲ ಕೃತ್ರಿಮ HIV ಎಲ್ಲ ಮಾಡಿ ಬೇಕಾ 10-20 ಸಲ ಮಾಡಿ ಎಲ್ಲ, ಏನು ಪ್ರಯೋಜನವಾಗಲಿಲ್ಲ. ಇಂಥ ಇಂದ್ರಿಯಗಳನ್ನು ಕೊಡ್ತಕ್ಕಂಥ ಭಗವಂತನಿಗೆ ಪ್ರಾಣದ ಎಂದು ಹೆಸರು. ಪ್ರಾಣ ಅಂತಿಕೊಂಡಂತಂದರೆ ಇಂದ್ರಿಯಗಳು ಅಂತ ಕೂಡ ಅರ್ಥ. ಇಂದ್ರಿಯಗಳು, ಅದರ ಜೊತೆಗೆ ಪಂಚಪ್ರಾಣಗಳು. ಅದನ್ನು ಕೊಡ್ತಕ್ಕಂಥ ವ್ಯಕ್ತಿ ಅವನು ಪ್ರಾಣದ ಅಂತ ತಿಳ್ಕೊಂಡಂತ.
ಪ್ರತಿ ಸಹಸ್ರದ ಮಂತ್ರ ಹೇಳ್ತದೆ. ಸ್ವಾದುನಾ ಸೃಜಾಸಂ ಕವ್ಯಂತಸ್ತ್ವಾ ಹವಾಮಹೇ ಅಭಿತ್ವಾ ಪೂರ್ವಪೀತಯ ಇಂದ್ರಸ್ತೋಮೇಭಿರಾಯವಾಹ ಸಮೀಚೀನಾಸ ಋಭವಃ. ಹರಿ ಓಂ. ಸ್ವಾದುನಾ ಸೃಜಾಸಂ ಗವ್ಯಂತಸ್ತ್ವಾ ಹವಾಮಹೇ ಅಭೀತ್ವಾ ಪೂರ್ವಪೀತಯ ಇಂದ್ರಸ್ತೋಮೇಭಿರಾಯವಃ ಸಮೀಚೀನಾಸುರುಭವಃ. ಓಂ. ಓಂ ಸ್ವಾದುನಾ ಸೃಜಾಸಂ ಗವ್ಯಂತಸ್ತ್ವಾ ಹವಾಮಹೇ ಅಭಿತ್ವಾ ಪೂರ್ವಪೀತಯ ಇಂದ್ರಸ್ತೋಮೇಭಿರಾಯವಃ ಸಮೀಚೀನಾಸುರುಭವಃ. ಓಂ. ಎಲೆ ಇಂದ್ರ ಅಂದರೆ ಇಡೀ ಐಶ್ವರ್ಯ ಷಡ್ಗುಣೇಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಶ್ರೀಹರಿಯೇ, ಸ್ವಾದುನಾ ಸೃಜಾಸಂ, ನಿನಗೆ ಅತ್ಯಂತ ರುಚಿಕರವಾದ ಸೋಮರಸವನ್ನು ನಿನಗೆ ನಾನು ಕೊಡ್ತೇನೆ. ಸೃಜಾಸಂ ಸೃಜೇಹಂ. ಯಾವುದಪ್ಪ ಪರಮಾತ್ಮನಿಗೆ ಅತ್ಯಂತ ರುಚಿಕರವಾಗಿರ್ತಕ್ಕಂಥದ್ದು? ಪರಮಾತ್ಮನಿಗೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ಸೋಮರಸ ತೆಗೆದುಕೊಂಡು ಏನು ಮಾಡಬೇಕಾಗಿದೆ ಅವನಿಗೆ? ಅದಕ್ಕೋಸ್ಕರವೇ ನಮ್ಮ ಆಚಾರ್ಯರು ಹೇಳಿದರು, ಪರಮಾತ್ಮನಿಗೆ ಪ್ರಿಯವಾದ ವಸ್ತು ಸೋಮ. ಯಾಕೆ? ತನ್ನನ್ನು ಹೃದಯದಲ್ಲಿ ಧರಿಸಿದ ವಾಯುದೇವರು ಸೋಮ. ಆ ನಂತರ ನಾವು ಯಾವ ಸೋಮವನ್ನು ಪರಮಾತ್ಮನಿಗೆ ಕೊಡಬೇಕು? ಏಕಂತಗೊಂಡು ಇಲ್ಲಿ ಕೇಳ್ತಾಳೆ ಭಕ್ತ ವೇದಮಾತೆ ಹೇಳ್ತಾಳೆ, ಪರಮಾತ್ಮ ನಿನಗೆ ನಾವು ಸೋಮವನ್ನು ಕೊಡ್ತೇವೆ. ಇಲ್ಲಿಯ ಸೋಮ ಅಂತಕೊಂಡಂತಂದರೆ ಮನೋವೃತ್ತಿಗಳನ್ನು, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ನಿನ್ನ ಕಾಲಿಗೆ ಇಡ್ತೇವೆ ಪರಮಾತ್ಮ. ಪರಮಾತ್ಮ ನಮ್ಮಿಂದ ಬಯಸೋದು ನಮ್ಮ ಮನಸ್ಸನ್ನು. ಭಗವಂತ ನಮ್ಮ ಮನಸ್ಸನ್ನು ಬಯಸ್ತಾನೆ. ನನ್ನಲ್ಲಿ ಮನಸ್ಸಿಡಿ, ನಾನು ನಿಮ್ಗೆ ಬೇಕಾದ ಕೊಡ್ತೇನೆ. ನಾವು ಅದಕ್ಕೆ ತಯಾರಿಲ್ಲ. ನಮ್ಮ ಮನಸ್ಸು ದುಡ್ಡಿನಲ್ಲಿ, ನಮ್ಮ ಮನಸ್ಸು ಟೈಮ್ ಪಾಸ್ನಲ್ಲಿ, ನಮ್ಮ ಮನಸ್ಸು ಮೊಬೈಲಲ್ಲೇ. ಸೋಮೇನ ಸೃಜಾಸಂ ಸಂಯೋಜಯಾಮಿ. ನನ್ನ ಮನಸ್ಸನ್ನು ನನ್ನ ಮನಸ್ಸಿನ ವೃತ್ತಿಯನ್ನು ನಿನ್ನ ಜೊತೆಗೆ ಸಂಬಂಧ ಮಾಡುತ್ತೇನೆ. ಗವ್ಯಂತಹ, ನಮಗೇನು ಬೇಕಾಗಿದೆ? ಪರಮಾತ್ಮ ಸಾಧನ ಮಾಡಲಿಕ್ಕೆ ನಮಗೆ ಇಂದ್ರಿಯಗಳು ಬೇಕಾಗಿದೆ. ಅರೆ ಗೋ ಅಂತಿಕೊಂಡಂತಾರೆ ಹಸು, ಗೋ ಅಂದರೆ ಭೂಮಿ, ಇಂದ್ರಿಯಲ್ಲಿಂದ ಬಂತು. ಹೌದು, ಗೋ ಅಂದರೆ ಇಂದ್ರಿಯಗಳು ಕೂಡ. ಗವ್ಯಂತಹ ಗಾಂ ಆತ್ಮನಃ ಇಚ್ಛಂತಹ. ಗೋ ಶಬ್ದ ಅಂದರೆ ಉಪಲಕ್ಷಿತವಾದ ಇಂದ್ರಿಯಗಳನ್ನು, ನಮಗೆ ಬೇಕಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಬಯಸುತ್ತಾ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಪರಮಾತ್ಮ ಮನುಷ್ಯ ಶರೀರ ಕೊಡು. ಇಂದ್ರಿಯ ಕೊಡ್ತಿ, ಯಾವುದೋ ಪ್ರಾಣಿ ಇಂದ್ರಿಯ ಬೇಕಾಗಿಲ್ಲ ನನಗೆ, ಮನುಷ್ಯ ಶರೀರದ ಇಂದ್ರಿಯ ಬೇಕು. ಯಾವ ಇಂದ್ರಿಯಗಳು ಅಧ್ಯಯನಕ್ಕೆ ಉಪಯೋಗವಾಗಿವೆ, ನೆನಪಿಟ್ಟುಕೊಳ್ಳಿಕ್ಕೆ ಉಪಯೋಗವಾಗಿವೆ, ಪಾಠಕ್ಕೆ ಉಪಯೋಗವಾಗಿವೆ, ಅಧ್ಯಾಪನಕ್ಕೆ ಉಪಯೋಗವಾಗಿವೆ. ಯಾವುದು ನಿನ್ನನ್ನು ಸ್ತೋತ್ರ ಮಾಡೋದಕ್ಕೆ, ನೀನು ತಿಳಿದುಕೊಳ್ಳೋದಕ್ಕೋಸ್ಕರ ಉಪಯುಕ್ತವಾಗಿದೆ, ಅಂಥ ಇಂದ್ರಿಯಗಳನ್ನು ನಾವು ಬಯಸುತ್ತಾ ತ್ವಾಂ ಹವಾಮಹೇ, ಪರಮಾತ್ಮ ನಿನ್ನನ್ನು ಹೃದಯ ಮಂದಿರದಲ್ಲಿ ಆವಾಹನ ಮಾಡ್ತಾ ಇದ್ದೇವೆ. ಪರಮಾತ್ಮ, ನನ್ನ ಮನಸ್ಸಿನಲ್ಲಿ ನಿನ್ನನ್ನು ಆವಾಹನ ಮಾಡ್ತಾ ಇದ್ದೇನೆ. ಬಾ ಪರಮಾತ್ಮ, ಕೂತ್ಕೋ. ಸ್ತೋಮೈಹಿ ಆಯವಃ. ಪರಮಾತ್ಮ
ಸ್ತೋಮೈಹಿ ಶ್ರೇಷ್ಠವಾದ ಸ್ತೋತ್ರಗಳಿಂದ, ಶ್ರೇಷ್ಠವಾದ ಸ್ತುತಿಗಳಿಂದ, ಯಾವುದನ್ನು ವೇದಗಳು ಶಾಸ್ತ್ರಗಳು ಮಹಾನ್ ವ್ಯಕ್ತಿಗಳು ಮಾಡಿದ್ದಾರೆ ಆ ಸ್ತೋತ್ರಗಳಿಂದ ಆಯವಃ ಸಮೀಚೀನ ಸಹ ಸಮ್ಯಂಚ ಸರಿಯಾಗಿ ನಿನ್ನ ಹತ್ತಿರ ಬರಬೇಕು ಅಂತನ್ನೋ ಬಯಕೆಯಿಂದ ನಾವು ನಿನ್ನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಇಂದ್ರಿಯಗಳನ್ನು ಕೊಡು ನಮಗೆ ಅಂತ ತಿಳ್ಕೊಂಡು ಅಂತೇಳಿ. ಯಾಕೆ? ಇಂದ್ರಿಯಗಳಿದ್ದರೆ ನಾವು ಸಾಧನೆ ಮಾಡಲಿಕ್ಕಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಸ್ತೋತ್ರದಿಂದ ನಾನು ಒಲಿತೇನೆ ಅಂತ ತಿಳ್ಕೊಂಡು ಅಂತೇಳಿ ನಿಮಗೆ ಗೊತ್ತು ಅಂತಕೊಂಡು ಕೇಳ್ಬೋದಲ್ಲ ಪರಮಾತ್ಮ ನೀನು. ನಮಗೆ ಗೊತ್ತಿದೆ ರಭವ ಋಭು ಅಂತಿಕೊಂಡಂತಕ್ಕಂಥ ದೇವತಾಗಣಗಳು ನಿನ್ನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿ ನಿನ್ನ ಅನುಗ್ರಹದಿಂದ ಎಲ್ಲವನ್ನೂ ಪಡೆದಿದ್ದಾರೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತ, ನಾನು ನಿನ್ನನ್ನು ಬಯಸ್ತಾ ಇದ್ದೇನೆ, ನನಗೆ ಯೋಗ್ಯವಾದ ಇಂದ್ರಿಯಗಳನ್ನು ಕೊಡು, ನಿನ್ನ ಕಡೆಗೆ ಪ್ರವೃತ್ತವಾದ ಇಂದ್ರಿಯಗಳನ್ನು ಕೊಡು. ಅಪೇಯ ಪಾನ ಮಾಡುವುದಕ್ಕೋಸ್ಕರ ಕೊಡ್ತಕ್ಕಂಥ ಇಂದ್ರಿಯ ಬೇಕಾಗಿಲ್ಲ, ಅಯೋಗ್ಯವಾದದ್ದನ್ನು ನೋಡುವಂತಾಗಿ ಕಣ್ಣು ನನಗೆ ಬೇಕಾಗಿಲ್ಲ, ಇನ್ನೊಬ್ಬರ ನಿಂದೆ ಕೇಳುವ ಕಿವಿ ನನಗೆ ಬೇಕಾಗಿಲ್ಲ. ಪರಮಾತ್ಮ, ನನಗೆ ಒಳ್ಳೆಯ ಇಂದ್ರಿಯ ಬೇಕು, ಅದಕ್ಕೋಸ್ಕರ ನನ್ನ ಮನಸ್ಸನ್ನೇ ನಿನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಸ್ವಾದುನಾ ಸೃಜಾಸಂ ಗವ್ಯಂತಸ್ತ್ವಾಹವಾಮಹೇ ಅಭಿತ್ವಾ ಪೂರ್ವಪೀತಯ ಇಂದ್ರಸ್ತೋಮೋಭಿರಾಯವಾಹ ಸಮೀಚೀನಾಥ ಋಭವಃ. ಪರಮಾತ್ಮನಿಗೆ ಯಾಕೆ ನಾವು ಸ್ತೋತ್ರ ಮಾಡಬೇಕು? ಯಾಕೆ? ಅವನು ಪ್ರಾಣದ, ನಮಗೆ ಸಕಲ ಇಂದ್ರಿಯಗಳನ್ನು ಕೊಡ್ತಕ್ಕಂಥ ಉಪಕಾರಿ. ಸಕಲ ಇಂದ್ರಿಯಗಳನ್ನು ಕೊಡುವ ಉಪಕಾರಿ. ಒಂದು ಕಣ್ಣು ಎಷ್ಟೋ ಲಕ್ಷ ರೂಪಾಯಿ ಮಾರ್ಕೆಟ್ನಲ್ಲಿದೆ. ಕಿಡ್ನಿ, ಹಾರ್ಟ್, ಲಿವರ್ ಮಾರ್ಕೆಟ್ನಲ್ಲಿ ಸಿಗ್ತದೆ ಇವತ್ತಿನ ದಿವಸ. ಲಕ್ಷ ಕೋಟಿ ರೂಪಾಯಿ ಕೊಟ್ಟಾಗ ಎಂಥ ಅದ್ಭುತ ಪ್ರಾರ್ಥನೆ ಇದೆ. ನಾವು ಕೇಳ್ತೇವೆ, ಪರಮಾತ್ಮ ಪ್ರಮೋಷನ್ ಮಾಡಪ್ಪ ಪರಮಾತ್ಮ, ಭಗವಂತ ನನ್ನ ಮಗಳ ಮದುವೆಯನ್ನು ಬೇಗ ಮಾಡು ಪರಮಾತ್ಮ, ನನ್ನ ಮಗನ ಮದುವೆ ದಾರಿ ಕಾಯ್ತಾ ಇದ್ದೇವೆ ಭಗವಂತ, ಮಗನ ಮದುವೆ ಬೇಗ ಮಾಡು, ನನಗೊಂದು ಮನೆ ಕೊಡು. ಯಾವುದು ಎಲ್ಲ ನಶ್ವರ, ಯಾವುದು ಭಗವಂತನ ಪಡೆಯೋದಕ್ಕೋಸ್ಕರ ಇದು ಯಾವುದೂ ಉಪಯೋಗಕ್ಕಿಲ್ಲ. ಆದರೆ ನಮ್ಮ ಪ್ರಾರ್ಥನೆ, ನನಗೆ ಶ್ರೇಷ್ಠವಾದ ಇಂದ್ರಿಯವನ್ನು ಕೊಡು. ಆಯ್ತು ರೀ, ಈಗ್ಯಾಕೆ ಪ್ರಾರ್ಥನೆ ಮಾಡಬೇಕು? ಕೊಟ್ಟಾಗ್ಯದಲ್ಲ ದೇವರು ಕೊಟ್ಟಾಗಿದೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಕಣ್ಣು ಕಿವಿ ಎಲ್ಲ ಕೊಟ್ಟಿದ್ದಾನಲ್ಲ, ಮತ್ತೇನು ಕೇಳೋದು? ಮತ್ತೆ ಕೇಳಬೇಕು ಪರಮಾತ್ಮನ ಹತ್ರ? ಹಾಗಲ್ಲ. ನನಗೆ ಬೇಕಾಗಿರ್ತಕ್ಕಂತಹ ನಿನ್ನನ್ನು ಸ್ತೋತ್ರ ಮಾಡಲು ಯೋಗ್ಯವಾದ, ಅಂದರೆ ನಿನ್ನ ಕಡೆಯಲ್ಲಿ ಪ್ರವೃತ್ತವಾದ ಇಂದ್ರಿಯಗಳನ್ನು ಕೊಡು. ನಿನ್ನನ್ನು ಪಡೆಯೋದಕ್ಕೋಸ್ಕರ ಸಾಧನವಾಗತಕ್ಕಂಥ ಇಂದ್ರಿಯಗಳನ್ನು ಕೊಡು. ಆದ್ದರಿಂದ ನಿನಗೆ ಪ್ರಾಣದಹ ಅಂತ ತಿಳ್ಕೊಂಡಂತೇಳಿ ಹೆಸರು. ಪ್ರಾಣಾನ್ ಇಂದ್ರಿಯಾಣಿ ದದಾತೀತಿ ಪ್ರಾಣದಹ. ಇಂದ್ರಿಯಗಳನ್ನು ಕೊಡ್ತಾನೆ ಪರಮಾತ್ಮ, ತನ್ನ ಕಡೆಗೆ ಪ್ರವೃತ್ತವಾದ ಇಂದ್ರಿಯಗಳನ್ನು ಕೊಡ್ತಾನೆ. ಆದರೆ ಭಗವಂತನನ್ನು ನೆನೆಸದೇ ಇದ್ದರೆ ಆ ಇಂದ್ರಿಯಗಳನ್ನು ಕಸಿದುಕೊಳ್ತಾನೆ ಪರಮಾತ್ಮ. ದದಾತಿ ಅಂತನ್ನೋದು ಒಂದು ಧಾತು, ದ್ಯತಿ ಖಂಡಯತಿ ಅಂತಿಕೊಂಡಂತ ಹೇಳಿದ್ದು ಅವಖಂಡನೆ ಅಂತನ್ನೋ ಧಾತು.
ಪ್ರಾಣ ಕೊಡ್ತಾನೆ, ಉಪಯೋಗ ಮಾಡದೇ ಇದ್ದರೆ ಅದನ್ನು ಕಸಿದುಕೊಳ್ತಾನೆ. ಹುಟ್ಟ ಕಣ್ಣಿಲ್ಲ, ಹುಟ್ಟ ಕೇಳೋದಿಲ್ಲ. ಇಂಥ ಪ್ರಾಣದನನ್ನು ತೆಗೆದುಕೊಂಡು ಏನು ಮಾಡಬೇಕು? ಅಲ್ಲ, ಇಂಥ ನಮ್ಮ ವ್ಯಕ್ತಿಯನ್ನು ನಾ ಪರಮಾತ್ಮನಿಂದ ನಮ್ಮ ಕಣ್ಣು ಕಸಿದುಕೊಂತಿಕೊಂಡು ಅಂತ ಹೇಳಬೇಕೆ? ಈ ಪ್ರಾಣದ ನಮಗೆ ಎಷ್ಟು ಉಪಕಾರಿಯಾಗಿದ್ದಾನೆ. ಕಣ್ಣು ಇಲ್ಲ, ಹಿಂದಿನ ಜನ್ಮದಲ್ಲಿ ಈ ಕಣ್ಣಿನಿಂದ ನೋಡಬಾರದೆಲ್ಲ ನೋಡಿದ್ದೇವೆ, ಕಣ್ಣು ಕಸಿದುಕೊಂಡು ಬಿಟ್ಟ ಪರಮಾತ್ಮ. ಮಾತನಾಡಬಾರದನ್ನೆಲ್ಲ ಮಾತನಾಡಿದ್ದೇವೆ, ಪರಮಾತ್ಮ ಕಸಿದುಕೊಂಡ. ಹೌದೇನ್ರಿ? ಇಂದ್ರಿಯಗಳೆಲ್ಲ ಪರಮಾತ್ಮನ ಅಧೀನ ಇವೇನು? ಹೌದು. ನಿಮಗೇನು ಗೊತ್ತಿರಿ ಆಚಾರ್ಯ ಶ್ರೀನಿವಾಸಾಚಾರ್ಯ ಬಂದು ಹೇಳ್ಯಾನಂದೇವರು? ಹೌದು, ಹೇಳ್ಯಾನ. ನಮ್ಮ ಪ್ರತಿನಿಧಿಯಾದ ಆ ಇಂದ್ರನಿಗೆ ಹೇಳ್ಯಾನ ಭಗವದ್ಗೀತಾದಲ್ಲಿ, ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯ. ಭಗವದ್ಗೀತಾ 15ನೇ ಅಧ್ಯಾಯ 8ನೇ ಶ್ಲೋಕ. ಭಗವಂತ ಯಾವಾಗ ನಮಗೆ ಈ ಶರೀರವನ್ನು ಕೊಡುತ್ತಾನೆ, ಅದರ ಜೊತೆಯಲ್ಲಿ ಇಂದ್ರಿಯಗಳನ್ನು ಕೂಡ ಕೊಡ್ತಾನೆ. ಹೂಗಳಿಗೆ ಸುಗಂಧವನ್ನು ಕೊಡ್ತಾನೆ. ಯಾವಾಗ ಪರಮಾತ್ಮ ಈ ಶರೀರದಿಂದ ಹೊರಡ್ತಾನೆ, ಆವಾಗ ಇಂದ್ರಿಯ ಶಕ್ತಿಗಳನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೊರಡ್ತಾನೆ. ಹೂವಿನಿಂದ ಪೂರ್ತಿ ಅದು ಸ್ಟ್ಯಾಕ್, ಆ ಸಂಪೂರ್ಣವಾದಂಥ ಸುಗಂಧ ಎಳೆದುಕೊಂಡಂತೆ ತೊಗೊಂಡು ಹೋಗ್ಬಿಡ್ತಾನೆ. ಶರೀರಂ ಯದವಾಪ್ನೋತಿ ಉತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾಂತಿ ವಾಯುರ್ಗಂಧಾನಿ ವಾಶಯ. ವಿಷ್ಣು ತತ್ವ ನಿರ್ಣಯದಲ್ಲಿ ಕೂಡ ಉದಾಹರಣೆ ಕೊಡ್ತಾರೆ ಟೀಕಾಕೃತ್ಪಾದರು. ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕೋ ಅಖಿಲಂ. ಯಾವಾಗ ಪರಮಾತ್ಮ ಇಂದ್ರಿಯಗಳನ್ನು ಕೊಡ್ತಾನೆ, ಆವಾಗ ನಾವು ಕೈ ಕಾಲು ಅಲುಗಾಡಿಸ್ತೇವೆ. 5 ನಿಮಿಷದಿಂದ ಹೇಳಿದ ನನ್ನ ಅಜ್ಜ, ಯಾಕೋ ಬಾಯಾರಿಕೆ ಆಗ್ತಪ್ಪ, ಕೊಡು ಒಂದು ಲೋಟ ನೀರು. ಅಂತೇಳಿ ಒಂದು ಲೋಟ ನೀರು ಕೊಟ್ಟೆ. ತಲೆ ಬಾಗಿದೆ, ತಲೆ ಮೇಲೆ ಕೈ ಇಟ್ಟ, ದೇವ್ರು ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಅಂಥೇಳಿ. ಏನಾಯ್ತು ಅವರಿಗೆ ಗೊತ್ತು, ಒಮ್ಮೆಲೆ ಹೀಗೆ ಬಿದ್ದುಬಿಟ್ಟ. ವಾಯುದೇವರು ಪರಮಾತ್ಮ ಪ್ರಾಣ ವಾಯುದೇವರು ಹೋಗುವಾಗ ಎಲ್ಲ ಶಕ್ತಿಯನ್ನು ತೆಗೆದುಕೊಂಡ್ರು. ಆ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಒದರ್ತಾ ಇದೆ. ಅಜ್ಜ ಅಜ್ಜ, ಆ ಕಿವಿ ಕೇಳ್ತಾ ಇಲ್ಲ, ಆ ಕಣ್ಣು ನೋಡ್ತಾ ಇಲ್ಲ. ಬರುವಾಗ ಪರಮಾತ್ಮ ತೆಗೆದುಕೊಂಡು ಬರ್ತಾನೆ. ಡಾಕ್ಟರ್ ಸ್ಟೆಥೆಸ್ಕೋಪ್ ಹಚ್ತಾರೆ, ಹಾಂ ಹಾರ್ಟ್ ಬೀಟ್ ಇದೆ, ಕೂಸು ಜೀವಂತ ಇದೆ. ಆ ಗರ್ಭದ ನೀರಿನಲ್ಲಿ ಅಷ್ಟೇ ಅಲ್ಲ, ಪರಮಾತ್ಮ ನಮ್ಮ ಇಂದ್ರಿಯಗಳು ತಪ್ಪು ದಾರಿಗೆ ಹೋದಾಗ ಅವನಿಗೆ ಶರಣು ಹೋದರೆ ಅವುಗಳನ್ನು ಶೋಧನೆ ಕೂಡ ಮಾಡ್ತಾನೆ, ಸ್ವಚ್ಛ ಮಾಡಿ ಕೊಡ್ತಾನೆ ಪರಮಾತ್ಮ. ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕೋ ಅಖಿಲಂ. ವಿಷ್ಣುತ್ವ ನಿರ್ಣಯದಲ್ಲಿ ಹೇಳ್ತಾರೆ, ಯಾವಾಗ ಪರಮಾತ್ಮ ನಮಗೆ ಇಂದ್ರಿಯಗಳನ್ನು ಕೊಡ್ತಾನೆ, ಆಗ ನಮ್ಮ ಚೈತನ್ಯ, ನಾವು ನಿಜ, ನಾವು ಜೀವರು ನಿಜ, ಜ್ಞಾನೇಚ್ಛಾ ಕ್ರಿಯೆಗಳು ನಮ್ಮ ಸ್ವಭಾವ. ಆದರೆ ಅದು ಭಗವಂತನ ಅಧೀನ, ಅದನ್ನು ಪರಮಾತ್ಮ ಕೊಡಬೇಕು. ಎಲ್ಲಿ ತನಕ ಇಂದ್ರಿಯಗಳನ್ನು ಕೊಡೋದಿಲ್ಲ, ಇಂದ್ರಿಯ ನಿಯಾಮಕರ ದೇವತೆಗಳನ್ನು ನೇಮಿಸೋದಿಲ್ಲ,
ಅಲ್ಲಿವರೆಗೂ ನಾವು ನಿಶ್ಚೇತನರು, ಚೇತನಹೀನರು. ಆದರೆ ಯಾವಾಗ ನಾವು ಪರಮಾತ್ಮ ನಮಗೆ ಸನ್ನಿಧಾನ ಬರ್ತದೆ, ಆಗೆಲ್ಲ ಚೈತನ್ಯ ಪ್ರಾರಂಭವಾಗ್ತದೆ. ಪ್ರಾಣಾನ್ ಚಕ್ಷುರಾದೀನ್ ಶೋಧಯತಿ ಇತಿ ಪ್ರಾಣದಃ. ಪರಮಾತ್ಮ ನಮ್ಮ ಇಂದ್ರಿಯಗಳನ್ನು ಸ್ವಚ್ಛ ಮಾಡ್ತಾನೆ, ತನ್ನ ಕಡೆಗೆ ಎಳೆದುಕೊಳ್ತಾನೆ ಪ್ರಾರ್ಥನೆ ಮಾಡಿದರೆ. ಅದಕ್ಕೋಸ್ಕರವೇ ಭಾಗವತ ಹೇಳ್ತದೆ, ನಮೇ ಹೃಷಿಕಾಣಿ ಪಸಂತ್ಯ ತತ್ಪತೆ ಯನ್ಮೇ ಹೃದೌತ್ಕಂಠ್ಯವತಾಧೃತೋ ಹರೇ. ಭಾಗವತದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ನಮೇ ಹೃಷಿಕಾಣಿ ಪತಂತ್ಯ ಸತ್ಪತೆ, ನನ್ನ ಇಂದ್ರಿಯಗಳು ತಪ್ಪುದಾರಿಗೆ ಎಂದಿಗೂ ಹೋಗುವುದಿಲ್ಲ. ಯಾಕೆ? ನಾನು ಪರಮಾತ್ಮನಿಗೆ, ನಾನು ಧಾರಣ ಮಾಡಿದ್ದೇನೆ ಪರಮಾತ್ಮನ ಜೊತೆಯಲ್ಲಿ. ನನ್ನ ಇಂದ್ರಿಯಗಳು ಅವನ ಹತ್ತಿರವೇ, ಅವನ ಕಡೆಗೆ ಹೋಗ್ತಾ ಇವೆ. ಇಷ್ಟೇ ಅಲ್ಲ, ನಮ್ಮ ಕಣ್ಣು ನೋಡಬೇಕು, ಕಿವಿ ಕಾಣಬೇಕು, ನಾವು ಕೈಕಾಲು ಕೆಲಸ ಮಾಡಬೇಕು ಅಂತಿಕೊಂಡಂತಂದರೆ ಭಗವಂತ ಆ ಶಕ್ತಿಯನ್ನು ಕೊಡಬೇಕು. ಪ್ರಾಣಚೇಷ್ಟಾಂ ದದಾತಿ ಇತಿ ಪ್ರಾಣದಃ. ನಮ್ಮ ಶರೀರದಲ್ಲಿ ಚೈತನ್ಯ ಕೊಡ್ತಾನೆ ಪರಮಾತ್ಮ. ಚೇಷ್ಟಾಯಾಂ ಬಾಹ್ಯಬಾಹ್ಯೌ ಚ ಮುಖ್ಯ ಪ್ರಾಣೇ ಚ ಗೀಯತೆ. ಪ್ರಾಣಶಬ್ದಸ್ತೆ ಸುಹ್ಯೇಶು. ಚೈತನ್ಯ, ಆನಂತರ ಹೊರಗಿನ ಪ್ರಾಣಾಯಾಮ ಮಾಡೋದಕ್ಕೋಸ್ಕರ ಆಕ್ಸಿಜನ್, ಅವನು ಮುಖ್ಯ ಪ್ರಾಣ. ಇವು ಮೂರು ಸಂದರ್ಭಕ್ಕೂ ಪ್ರಾಣ ಶಬ್ದ ಹೇಳಲ್ಪಡ್ತಾರೆ. ಆದ್ದರಿಂದಾಗಿ ಪ್ರಾಣಚೇಷ್ಟಾಂ ದದಾತೀತಿ ವಾಯುದೇವರು, ಅವರ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ. ಸಂಪೂರ್ಣ ಪರಮಾತ್ಮ ಜಗತ್ತಿನಲ್ಲಿ ಇದ್ದಾನೆ, ಕಣದಲ್ಲಿ ಇದ್ದಾನೆ ಅಂತ ನಮ್ಮದೆಲ್ಲ ವ್ಯವಹಾರ ನಡೆದಿದೆ. ಅದಕ್ಕೋಸ್ಕರವೇ ಈಶಾವಾಸ್ಯ ಉಪನಿಷತ್ನಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವತಃ ಪ್ರವೃತ್ತಿ ಶಕ್ತಿತ್ವಾತ್ ಈಶಾವಾಸ್ಯಮಿದಂ ಜಗತ. ಪರಮಾತ್ಮನಿಗೆ ಸ್ವತಃ ಪ್ರವೃತ್ತಿ ಇಲ್ಲ, ಪರಮಾತ್ಮನಿಗಲ್ಲ, ಜೀವನಿಗೆ. ತಪ್ಪಾಗ್ತದೆ ಒಮ್ಮೊಮ್ಮೆ. ಜೀವನಿಗೆ ಸ್ವತಃ ಪ್ರವೃತ್ತಿ ಇಲ್ಲ. ಪ್ರವೃತ್ತಿ ಮಾಡುವ ಸಾಮರ್ಥ್ಯದ ಬೀಜ ಇದೆ, ಆದರೆ ಅದನ್ನು ಮೊಳಕೆ ಒಡೆಸಬೇಕು, ಅದನ್ನು ಕ್ರಿಯಾವಾನ್ ಮಾಡಬೇಕು ಅಂತಿಕೊಂಡಂತಂದರೆ ಆವಾಗ ಪರಮಾತ್ಮನು ಸನ್ನಿಹಿತನಾಗಬೇಕು. ಆದ್ದರಿಂದ ಪ್ರವೃತ್ತಿಗೆ ಪ್ರಕೃತಿಗಂ, ಸಂಪೂರ್ಣ ಜಗತ್ತಿಗೆ ಪ್ರವೃತ್ತಿ ಕೊಡೋದಕ್ಕೋಸ್ಕರ ಪರಮಾತ್ಮ ಸಂಪೂರ್ಣ ಜಗತ್ತಿನ ಕಣಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಯಸ್ಯಾಜ್ಞೆಯ ರಹಿತಮಿಂದಿರಯ ಸಮೇತಂ. ನಮ್ಮ ಗತಿ ಬಿಟ್ಬಿಡ್ರಿ. ಭಗವಂತನ ಪ್ರೇರಣೆ ಇಲ್ಲದೆ ಇದ್ದರೆ, ಪರಮಾತ್ಮನ ಆಜ್ಞೆ ಇಲ್ಲದೆ ಇದ್ದರೆ, ಬ್ರಹ್ಮೇಶ ಪೂರ್ವಕಮನಂ ನತು ಕಸ್ಯ ಚೇಷಂ. ಮಹಾಲಕ್ಷ್ಮಿ, ಬ್ರಹ್ಮ, ರುದ್ರ ಯಾರು ಯಾವ ಕೆಲಸ ಮಾಡೋದಿಲ್ಲ. ಪರಮಾತ್ಮನ ಅನುಗ್ರಹ ಇದೆ, ಅವ್ರು ಕೆಲಸ ಮಾಡ್ತಾರೆ. ಯಾಕೆ? ಇವನ ಹೊರತು ನಮಗೆ ಬೇರೆ ಯಾವ ಗತಿ ಇಲ್ಲ. ದಿನಾಲು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಯಾವುದೇ ದೇವತೆ ಪ್ರಾರ್ಥನೆ ಮಾಡುವಾಗ ಮೊದಲು ನಾವು ಹೇಳ್ತಕ್ಕಂಥ ಶ್ಲೋಕ ಯಾವುದು? ನಿಶುಸೀದ ಗಣಪತೆ ಗಣೇಶತ್ವ ಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನ ಅರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಎಲೆ ಸಕಲ ದೇವತಾಗಣಗಳ, ಮನುಷ್ಯಗಣಗಳ, ಎಷ್ಟು ಜಗತ್ತಿನಲ್ಲಿ ಏನೇನು ಗಣಗಳಿವೆ, ಆ ಎಲ್ಲ ಗಣಗಳಿಗೂ ಗಣಪತಿಯಾದ ನೀನು ನಿಶುಸೀದ, ಬಾ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಇರು. ಬಾ, ಎದುರಿಗಿರ್ತಕ್ಕಂಥ ಕಲಶದಲ್ಲಿ ನಾನು ಆವಾಹನ ಮಾಡ್ತೇನೆ, ಅಲ್ಲಿ ನೀನು ಸ್ಥಿರವಾಗಿ. ಯಾಕೆ?
ಅತ್ಯಂತ ಶ್ರೇಷ್ಠ ಜ್ಞಾನ ಕವೀನಾಂ ವಿಪ್ರಥಮಂ ಆಹುಹು. ಎಷ್ಟು ಗಣಗಳಿವೆ, ಅವುಗಳ ಅಪೇಕ್ಷೆ ಅಂದರೆ ಅವರುಗಳ ಜೊತೆಯಲ್ಲೆಲ್ಲ ಸಪ್ತಮಿ ಅವರಿಂದ ಭಿನ್ನವಾಗಿ ಪರಮಾತ್ಮ ನೀನು ಅತ್ಯಂತ ಶ್ರೇಷ್ಠ ಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠನಾಗಿತ್ತು. ನರತೆ ತ್ವತ್ಕ್ರಿಯತೆ ಕಿಂಚನ ಅರೆ. ಪರಮಾತ್ಮ ನಿನ್ನ ಹೊರತು ನಮ್ಮಲ್ಲಿ ಯಾವ ಕ್ರಿಯೆಗಳೂ ನಡೆಯೋದಿಲ್ಲ. ನಾವು ನಿಷ್ಕ್ರಿಯರು. ದೂರದಲ್ಲಿದ್ದರೂ ಕೂಡ ಸಮೀಪದಲ್ಲಿದ್ದು ನಮ್ಮ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗಿದೆ. ಮಘವನ್ ಇಂದ್ರನಾಮಕನಾಗಿರ್ತಕ್ಕಂಥ ಶ್ರೀಹರಿಯೇ, ಮಹಾಮರ್ಕಂ ನಿನ್ನನ್ನು ಕುರಿತು ಶ್ರೇಷ್ಠವಾದ ಪೂಜೆಯನ್ನು ನಮಗೆ ಮಾಡಬೇಕಾಗಿದೆ. ಆದ್ದರಿಂದಾಗಿ ನಾವು ಮಾಡುವ ವಿವಿಧ ಪೂಜೆಗಳನ್ನು ಸ್ವೀಕರಿಸು. ಚಿತ್ರಂ ಅರ್ಚ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್. ಪ್ರತಿಯೊಂದು ಇಂದ್ರಿಯಗಳಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದು ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಒಂದೇ ಒಂದು ಶಕ್ತಿ ಎಲ್ಲ ವಿಶಿಷ್ಟ ಕಾರ್ಯವನ್ನು ಮಾಡ್ತದೆ ಅಂತ ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾದದ 11ನೇ ಸೂತ್ರದ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವೇ ಟೀಕಾಕೃತ್ಪಾದರು ಹೇಳ್ತಾರೆ, ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಬಿಂಬ ಏವ ಕ್ರಿಯಾವಾನ್. ಬಿಂಬ ಸಕ್ರಿಯನಾಗಿದ್ದಾನೆ, ಪ್ರತಿಬಿಂಬಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯೆ ಇಲ್ಲ. ತೈತ್ರಿಯ ಉಪನಿಷತ್ ಹೇಳ್ತಾರೆ, ಕೋ ಹ್ಯೇವಾನ್ಯಾತ್ ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಆನಂದ ಪರಿಪೂರ್ಣನಾದ ಪರಮಾತ್ಮ ನನ್ನ ಶರೀರದಲ್ಲಿ, ನನ್ನ ಅವಯವಗಳಲ್ಲಿ, ನನ್ನ ಇಂದ್ರಿಯಗಳಲ್ಲಿ ಬಂದು ಕುಳಿತುಕೊಳ್ಳದೇ ಇದ್ದರೆ ಯಾವನು ಅಲುಗಾಡ್ತಾನೆ, ಯಾವನು ಜೀವಿತ ಇರ್ತಾನೆ, ಯಾವನು ಗಮನಾಗಮನಾದಿಗಳನ್ನು ಮಾಡ್ತಾನೆ? ಸಾಧ್ಯ ಇಲ್ಲ. ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಪ್ರವರ್ತಕೋ ನಚೇದೇಶ ಪ್ರಾಣ್ಯಾದನ್ಯಾಚ್ಚ ಕಪ್ಪುಮಾನ್. ಪರಮಾತ್ಮನ ನಮ್ಮ ಪ್ರೇರಕನಾಗಿರದೇ ಇದ್ದರೆ ನಾವು ವ್ಯವಹಾರವೂ ಮಾಡಲಿಕ್ಕೆ ಸಾಧ್ಯ, ಅಲುಗಾಡಲು ಸಾಧ್ಯವಿಲ್ಲ, ಜೀವಿತ ಇರಲಿಕ್ಕೂ ಸಾಧ್ಯವಿಲ್ಲ. ಯಜುಸ್ಸಂಹಿತ ತೈತ್ರಿಯ ಭಾಷ್ಯದಲ್ಲಿ ಯಜುಸ್ಸಂಹಿತ ಉದಾಹರಣೆ ಕೊಟ್ಟ ಆಚಾರ್ಯ ಹೇಳ್ತಾರೆ, ಸಾಮಾನ್ಯ ಚೇಷ್ಟಾ ಧರ್ಮ್ಯಾಚ್ಚ ಕಶ್ಯಸ್ತು ತಮೃತೆ ಪ್ರಭುಂ. ನಮ್ಮ ಸಾಮಾನ್ಯ ಚೇಷ್ಟೆಯೂ ಕೂಡ ಕಣ್ಣುರೆಪ್ಪೆ ಆಗ್ತಕ್ಕಂಥ ಒಂದು ಕ್ರಿಯೆಯೂ ಕೂಡ ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ, ಭಗವಂತನ ಪ್ರೇರಣೆ ಇಲ್ಲದೇ ಇದ್ದರೆ ಆಗೋದಿಲ್ಲ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 3ನೇ ಪಾದದ 39ನೇ ಸೂತ್ರದ ಆಚಾರ್ಯರು ದೃಷ್ಟಾಂತ ಕೊಡ್ತಾರೆ, ನಭಸ್ವತೋಪಿ ಸರ್ವಾಶ್ಚು ಚೇಷ್ಟಾ ಭಗವತೋ ಹರೇ. ಆಕಾಶಾಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಮತ್ತು ಗಣಪತಿ ಇವರೂ ತಮ್ಮ ಕಾರ್ಯವನ್ನು ಮಾಡಬೇಕಾಗಿದ್ದರೆ ಪರಮಾತ್ಮನ ಪ್ರೇರಣೆ ಬೇಕು. ಅಂದ ಮೇಲೆ ಉಳಿದವರಿಗೆ ಪರಮಾತ್ಮನ ಪ್ರೇರಣೆ ಬೇಕೇ ಬೇಕು, ಪರಮಾತ್ಮನ ಅನುಗ್ರಹ ಬೇಕು ಅಂತನ್ನೋದು, ಅವನು ಕೊಡುವ ಇಂದ್ರಿಯಗಳ ಶಕ್ತಿ ಬೇಕೇ ಬೇಕು ಅಂತನ್ನೋದರಲ್ಲಿ ಪ್ರತ್ಯೇಕವಾಗಿ ಹೇಳಬೇಕೆ? ಅವಶ್ಯಕತೆ ಇಲ್ಲಲ್ಲ. ಅಷ್ಟೇ ಅಲ್ಲ, ಬಲದಾಯಕನು ಕೂಡ ಅವನು. ಪ್ರಾಣ ಶಬ್ದಕ್ಕೆ ಬಲ ಅಂತೂ ಕೂಡ ಹೆಸರಿದೆ. ಪ್ರಾಣಂ ಬಲಂ ದದಾತಿ ಇತಿ ಪ್ರಾಣದಃ. ಭೀಮೋ ನಾಗಾಯುತ ಪ್ರಾಣ ಅಂತಿಕೊಂಡಂತ ಅನ್ನೋ ಸಂದರ್ಭದಲ್ಲಿ ಪ್ರಾಣ ಶಬ್ದಕ್ಕೆ ಬಲ ಅಂತಕೊಂಡಂತ ಅರ್ಥವನ್ನು ಮಾಡಿದ್ದಾರೆ. ಭಾಗವತ್ ತಾತ್ಪರ್ಯದಲ್ಲಿ ತ್ವಂಬ್ರಮಾಯ ತ್ವಂಬಿರಿಂಚಸ್ಯ ರುದ್ರೇಂದ್ರ ಸೂರ್ಯ ಸೋಮ ಮುಖಾನಾದ ಬಭ್ರ ಶಕ್ತಿ ದೋಷೆ ಪ್ರವರ್ತಕೋಸೆ.
ಭಾಗವತಾತ್ಮರಣದಲ್ಲಿ ಶಾಂಡಿಲ್ಯ ಸ್ಮೃತಿಯನ್ನು ಶ್ರುತಿಯನ್ನು ಉದಾಹರಣೆ ಮಾಡಿ ಆಚಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ನನ್ನನ್ನು ಎದುರಿಸುವ ಸಾಮರ್ಥ್ಯ, ಧೈರ್ಯ ನಿನಗೆ ಹೇಗೆ ಬಂತಪ್ಪ? ನನ್ನನ್ನು ಎದುರಿಸುವ ಆ ಎದೆಗಾರಿಕೆ ಬಲ ಎಲ್ಲಿಂದ ಬಂತು ಅಂತ ಹಿರಣ್ಯಕಶಿಪು ಕೇಳಿದಾಗ ಪ್ರಹ್ಲಾದ ಉತ್ತರ ಕೊಡ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್. ಪರಮಾತ್ಮ, ನಿನಗಲ್ಲ, ನಿನಗೂ ನನಗೂ ಎಲ್ಲರಿಗೂ ಆ ಬಲವನ್ನು ಕೊಡ್ತಕ್ಕಂಥವನು ಆ ಭಗವಂತ. ಬಲವತಾಂ ಚಾಹಂ ಅಂತೇಳಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಪರಮಾತ್ಮ ಬಲಿನಾಂ ಬಲಾತ್ಮಾಸೋ ಬಲಿನಾಂ ಬಲದ ಸ್ವಯಂ ಅಂತೇಳಿ ಗೀತಾ ತಾತ್ಪರ್ಯದಲ್ಲಿ ಅದಕ್ಕೆ ಆಚಾರ್ಯರು ವ್ಯಾಖ್ಯಾನವನ್ನು ಬರೀತಾರೆ. ಆದ್ದರಿಂದಾಗಿ ನಮ್ಮ ಇಂದ್ರಿಯಗಳು, ವಿಶೇಷವಾಗಿ ನಮ್ಮಂಥ ವಯಸ್ಸಾದವರು, ಮರೆವು ಬರಬಾರದು. ಅಲ್ಝೈಮರ್ ಎದುರಿಗಿದ್ದ ಹೆಂಡತಿಯನ್ನು ನೀನಾರು ಆಪ್ಕೋನೆ ಅಂತನ್ನುವ ಕೇಳುವ ಪರಿಸ್ಥಿತಿ ಬರಬಾರದು ಅಂತಿದ್ದರೆ ಪ್ರಾಣದಹ. ದಿನಾಲೂ ಪ್ರಾಣದನನ್ನು ನೆನೆಸೋಣ. ಇಂತಹ ಭಗವಂತನ ಆ ಒಂದು ವಿಶಿಷ್ಟ ವಿವರಣೆ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಆಚಾರ್ಯರ ಗ್ರಂಥಗಳಲ್ಲಿ ಸಿಗ್ತದೆ. ಇದನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು, ಚಿಂತನೆ ಮಾಡಬೇಕು, ಭಗವಂತ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಶೀಲರಾಗಬೇಕು. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಗುರುಗಳಲ್ಲಿದ್ದ ವಾಯುದೇವರಿಗೂ ಪ್ರಾರ್ಥನೆ ಮಾಡಬೇಕು. ಎಲೆ ವಾಯುದೇವರೇ, ಗುರು ಅಂತರ್ಗತನಾದ ವಾಯುದೇವರೇ, ನಮಗೆ ಇಂದ್ರಿಯ ಸಾಮರ್ಥ್ಯವನ್ನು ಕೊಡು, ಭಗವಂತನನ್ನು ನೆನೆಸುವ ಇಂದ್ರಿಯ ಸಾಮರ್ಥ್ಯಗಳನ್ನು ಕೊಡು, ಬೇರೆ ಬೇಕಾಗಿಲ್ಲ ನಮಗೆ ಅಂತ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳು ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ಹೆಸರಿನಿಂದ ಇವೆಲ್ಲ ಸೂಚಿತವಾಗ್ತದೆ. ಅದೇ ರೀತಿಯಾಗಿ ಬೃಹತಿ ಸಹಸ್ರವು ಕೂಡ ಇದೇ ಮಾತನ್ನು ಹೇಳ್ತಾರೆ. ಯಾಕೆ ಪ್ರಾಣದ ಅಂತನೂ ಹೆಸರು ಬಂತು ಅಂತನ್ನೋದು, ಯಾಕೆ ಅವನು ಪ್ರಾಣ ಕೊಡುವವನು ಅವನೇ, ಅವನನ್ನು ಬಿಟ್ಟು ಬೇರೆ ಯಾರೂ ಇಂದ್ರಿಯಗಳಿಗೆ ಸಾಮರ್ಥ್ಯ ಕೊಡ್ತಕ್ಕಂಥವರಲ್ಲ. ಯಾವ ವಿಟಮಿನ್ನು ಕೊಡೋದಿಲ್ಲ, ಯಾವ ಚವನಪ್ರಾಶವೂ ಕೊಡೋದಿಲ್ಲ, ಪರಮಾತ್ಮ ಕೊಡ್ತಾನೆ ನಮ್ಮ ಇಂದ್ರಿಯಗಳಿಗೆ ಸಾಮರ್ಥ್ಯವನ್ನು ಅಂತನ್ನೋದನ್ನು ಚಿಂತನೆ ಮಾಡು. ಇನ್ನೂ ಹೇಳಲಿಕ್ಕಿದೆ, ಆದರೆ ನಮ್ಮ ವಿದ್ಯಾರ್ಥಿಗಳ ಒಬ್ಬ ವ್ಯವಸ್ಥಾಪಕರನ್ನು ನೇಮಿಸಿದ್ದೇನೆ. ಅರ್ಧ ಗಂಟೆ ಆದಮೇಲೆ ಆಚಾರ್ಯರೇ ಸೂಚನೆ ಮಾಡ್ತಾರೆ. ಈಗ ಸೂಚನೆ ಮಾಡಿ ಆಯ್ತು ಅವರು, ಯಾಕೆ ಇನ್ನೂ ತತ್ಪರ್ಣಿ ಆಗಬೇಕು ಹೇಳಬೇಕು. ಅದಕ್ಕೋಸ್ಕರ ನಾವು ಮುಂದಿನ ಪರಮಾತ್ಮನ ಹೆಸರಿನ ವೈಶಿಷ್ಟ್ಯವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಪ್ರಾರಂಭ. ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧ ಸಂಘ.
ಭಕ್ತಿಯ ಲಕ್ಷಣಗಳನ್ನು ಮೊನ್ನೆ ದಿವಸ ಹೇಳ್ತಾ, ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿ ರೀತಿರ್ಯತೆ ಅಂತ ತಿಳ್ಕೊಂಡು ಅಂತ ಹೇಳಿ ಭಗವಂತನ ವಿಷಯಕವಾದ ಮಹಿಮೆಗಳನ್ನು ತಿಳಿದುಕೊಂಡ ಕ್ಷಣಕ್ಕೇನೆ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅಂಧವಿಶ್ವಾಸದಿಂದ ಬಂದ ಭಕ್ತಿ ಭಾಳ ದಿವಸ ಉಳಿಯೋದಿಲ್ಲ. ನಮ್ಮ ಪರಿಚಿತರೊಬ್ಬರು ಬೋರಿವಲಿಯಲ್ಲಿದ್ದರು. ಅವರಿಗೆ ಮದುವೆಯಾಗಿ 12 ವರ್ಷ ತನಕ ಮಕ್ಕಳಾಗಿರಲಿಲ್ಲ. ನಾನು ಹೇಳಿದೆ, ಈ ರೀತಿಯಾಗಿ ಉಪಾಸನೆ ಮಾಡಿರಿ, ಕೃಷ್ಣನ ಉಪಾಸನೆ ಮಾಡಿರಿ ಅಂತ. 12 ವರ್ಷದ ನಂತರ ಅವರಿಗೆ 40ನೇ ವಯಸ್ಸಿಗೆ ಒಬ್ಬ ಮಗ ಹುಟ್ಟಿದ. ಭಾಳ ಸಂತೋಷ ಆಯಿತು. ದೇವರ ಮೇಲೆ ಇಷ್ಟು ಭಕ್ತಿ ಬಂತು. ಮನೆಯಲ್ಲಿ ದೇವರ ಫೋಟೋಗಳು, ಮಂಟಪ, ಅಲ್ಲಿ ಸುಂದರವಾದ ದೇವರ ಫೋಟೋ, ಕೃಷ್ಣನ ಫೋಟೋ, ಒಂದು ರೂಮನ್ನೇ ಆ ದೇವರಿಗೋಸ್ಕರ ಇಟ್ಬಿಟ್ಟು, ಈ ದೇವ್ರನ್ನ ಉಪಕಾರ ಮಾಡಿದೆ, ಈ ದೇವ್ರನ್ನ ಉಪಕಾರ ಮಾಡಿದ್ದಾನೆ ಅಂತ ತಿಳ್ಕೊಂಡಂತೆ. ಯೋಗದಿಂದ ಮಗ ಹುಟ್ಟಿ 4 ವರ್ಷಕ್ಕೆ ಆಕ್ಸಿಡೆಂಟ್ನಲ್ಲಿ ಅವ್ರ ಗಂಡ ತೀರ್ಕೊಂಡ್ಬಿಟ್ಟ. ಆ ವ್ಯಕ್ತಿ ಮನಸ್ಸಿನ ಇಷ್ಟು, ಈ ದೇವರು ನನ್ನ ಗಂಡನ ಸಂರಕ್ಷಣೆ ಮಾಡಲಿ, ಯಾರನ್ನು ನಂಬಿದ್ದೆ ನಾನು, ಯಾರ ಪೂಜೆ ನಾನು ಮಾಡ್ತಾ ಇದ್ದೆ. ನಿನ್ನೆ ದಿವಸ ನಾವು ನೋಡ್ತಾ ಇದ್ದೆವು ಭಕ್ತರ ಮಹಿಮೆ ಎಷ್ಟಿದೆ ಅಂತ ಹೇಳಿ. ಭಕ್ತರು ತಪ್ಪಿ ಅಧರ್ಮ ಮಾಡಿದರೂ ಸಹಿತ, ಭಕ್ತರು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಅಧರ್ಮ ಮಾಡಿದರೂ ಸಹಿತ ಪರಮಾತ್ಮ ಹೇಳ್ತಾನೆ ಇದು ಪುಣ್ಯವಂತ, ಅದು ಧರ್ಮವೇ ಅಂತ ಹೇಳ್ತಾನೆ. ಅಭಕ್ತರು ತೋರಿಕೆಗೆ ಧರ್ಮ ಮಾಡಿದರೂ ಕೂಡ ಪರಮಾತ್ಮ ಹೇಳ್ತಾನೆ ಅದು ಭಕ್ತಿ ಅಲ್ಲೇ ಅಲ್ಲ ಅಂತ, ನಮ್ಮ ದ್ವೇಷ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಹೇಳ್ತಾನೆ, ಭಕ್ತ್ಯಾತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಹೇಳಿ ಅರ್ಜುನ, ಅನನ್ಯ ಭಕ್ತಿ ಇದ್ದರೆ ಮಾತ್ರ ನನ್ನ ವಿಷಯಕವಾದ ಸರಿಯಾದ ಜ್ಞಾನವಾಗುತ್ತದೆ. ಅನನ್ಯ ಬೇಕು. ಇದೇನಪ್ಪ ಅನನ್ಯ ಭಕ್ತಿ? ನಾವು ನಮ್ಮ ಮಗಳಿಗೆ ಅನನ್ಯ ಅಂತ ಹೆಸರಿಟ್ಟಿವಿ. ಆ ಅನನ್ಯನ ಕೊಡಿಸಿ ಪೂಜೆ ಮಾಡಬೇಕಾ? ಅನ್ಯ ಅಂತಂದರೆ ಬೇರೆಯವರು. ಭಗವಂತನನ್ನು ಬಿಟ್ಟು ಬೇರೆಯವರನ್ನು ಸರ್ವೋತ್ತಮ ಅಂತೇಳಿ ತಿಳಿಯದೆ ಪರಮಾತ್ಮ ಒಬ್ಬನೇ ಸರ್ವೋತ್ತಮ ಅಂತ ಅನ್ನುವ ಭಾವನೆಯಿಂದ ಪರಮಾತ್ಮ ಒಬ್ಬನೇ ನನ್ನ ಸಂಕಟ ದೂರ ಮಾಡುವವನು, ಪರಮಾತ್ಮ ಒಬ್ಬನೇ ನನಗೆ ಸಮಾಧಾನ ತಂದು ಕೊಡ್ತಕ್ಕಂಥವನು. ಅವನು ಡೈರೆಕ್ಟ್ ಕೊಡೋದಿಲ್ಲ, ನನಗೆ ಗೊತ್ತಿದೆ.
ನನ್ನ ಗುರುಗಳಲ್ಲಿ ತದಂತರ್ಗತ ವಾಯುದೇವರಲ್ಲಿ ಇದ್ದು ಪರಮಾತ್ಮ ನನಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ. ಆದರೆ ಅವನೊರ್ತು ಬೇರೆ ಯಾರಲ್ಲ. ನನ್ನ ಗುರುಗಳು ವಾಯುದೇವರು ಕೂಡ ಅವನ ಅನುಗ್ರಹ ಇದ್ದರೆ ನಮಗೆ ಅನುಗ್ರಹ ಮಾಡ್ತಾರೆ. ಇದಕ್ಕೆ ಅನನ್ಯ ಭಕ್ತಿ ಅಂತ ಕೊಂಡು ಕರ್ತಾರೆ. ಭಕ್ತಿ ಅಂದರೆ ಪ್ರೀತಿ. ದೇವರನ್ನು ಇಷ್ಟು ಪ್ರೀತಿಸಬೇಕಲ್ಲ. ರಾಜಸ್ಥಾನದಲ್ಲಿ ಮೀರಾಬಾಯಿ ಅಂತಕೊಂಡಂತ ಹೋದ್ಲು. ಅವಳು ಬಾಲ್ಯದಲ್ಲಿ ಕೃಷ್ಣ ಭಕ್ತಿಯಲ್ಲಿ ಇಷ್ಟು ಮಗ್ನಳಾದು. ಅವಳು ಹೇಳ್ಬಿಟ್ಲು, ನನ್ನ ತಂದೆಯೂ ಪರಮಾತ್ಮ, ನನ್ನ ಪತಿಯೂ ಪರಮಾತ್ಮ, ನನ್ನ ಮಗನೂ ಪರಮಾತ್ಮ, ಎಲ್ಲೂ ಕೃಷ್ಣ. ಕೃಷ್ಣನನ್ನು ಬಿಟ್ಟು ನನಗೇನೂ ಬೇಕಾಗಿಲ್ಲ. ಕೃಷ್ಣನ ಗಾನದಲ್ಲಿ ಇರುವಾಗ ಮೈ ಮರೆತು ಕುಣಿತದ್ದು. ಮದುವೆ ಮಾಡಿದರೆ ಹುಚ್ಚು ಬಿಡುತ್ತದೇನೋ ಅಂತ ತಿಳ್ಕೊಂಡಂತೇಳಿ ಅವನ ಜೊತೆ ಒಬ್ಬ ರಾಜಕುಮಾರನ ಜೊತೆಗೆ ಅವಳು ಮದುವೆ ಆಯಿತು. ಅವಳ ತಂದೆ ದಿವಸ ರಾತ್ರಿ ಹೇಳಿದ್ಲು, ನನ್ನ ಮದುವೆ ಆಗಿದೆ ಕೃಷ್ಣನ ಜೊತೆಯಲ್ಲಿ, ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನಾನು ಇರಲಿಕ್ಕೆ ಆಗೋದಿಲ್ಲ, ನನ್ನ ಮನೆಗೆ ನನ್ನ ಕಳಿಸಿಬಿಡಿ ಅಂತ. ಆದರೆ ಅವಳು ಗಂಡ ಭಾಳ ಒಳ್ಳೆಯವನಿದ್ದ. ಆಯ್ತು, ಹೆಂಡತಿ ಅಂದ ಕ್ಷಣಕ್ಕೇನೆ ದೇಹದ ಸುಖವನ್ನು ಅಷ್ಟೇ ಕೊಡಬೇಕು ಅಂತೇನು ನಿಯಮವಿಲ್ಲ. ದೇಹ ಸುಖ, ಪುತ್ರ ಸಂತಾನ ಇದು ವ್ಯಾವಹಾರಿಕವಾಗಿ ಅನಿವಾರ್ಯ. ಆದರೆ ದೇಹ ಸುಖ ಸಿಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಹೆಂಡತಿಯನ್ನು ಬಿಟ್ಬಿಡೋದು ಸರಿಯಲ್ಲ ಅಂತ ತಿಳ್ಕೊಂಡಂತನ್ನೋ ಒಂದು ವಿವೇಕ ಅವನಿಗಿತ್ತು. ಹೇಳಿದೆ, ಪರವಾಗಿಲ್ಲ, ನೀನು ಕೃಷ್ಣ ಭಕ್ತಿಯನ್ನು ಮಾಡು, ನಿನ್ನ ಜೊತೆಗೆ ನಾನಿದ್ದೇನೆ ಅಂತ. ಇದು ಅವಳ ಮಾವನಿಗೆ ಸೇರ್ತಿರಲಿಲ್ಲ. ನನ್ನ ಸೊಸೆ ಕೃಷ್ಣ ಅಂತಕೊಂಡಂತನ್ನೋದು, ಕುಣಿಯೋದು, 4 ಜನರ ಬಂದಾಗ ಜೊತೆಗೆ ಇದು ಮಾಡೋದು, ಪರದಾ ಬಿಟ್ಟು ಹೊರಗೆ ಬರೋದು, ಇದೆಲ್ಲ ಸರಿ ಬೀಳೋದಿಲ್ಲ ನನಗೆ ಅಂತ. ಮಗನೇ ಹೇಳ್ದ, ಮಗ ಇಲ್ಲಪ್ಪ, ಅವಳು ಭಕ್ತಿ ಮಾಡ್ತಾಳೆ ಮಾಡವೆ. ಅವಳ ಭಕ್ತಿಯ ಒಂದು ಆ ಅನುಗ್ರಹದಿಂದ ನಮಗೂ ಅನುಗ್ರಹ ಸಿಗ್ತದೆ. ನನ್ನ ಹೆಂಡತಿ ಜೊತೆಗೆ ನಾನು ಅಷ್ಟು ಭಕ್ತಿ ಮಾಡದೇ ಇದ್ದರೂ ಅವಳ ಜೊತೆ ಸದ್ಗತಿ ಹೋಗ್ಲಿಕ್ಕೆ ನನಗೆ ಅನುಕೂಲವಾಗ್ತದೆ ಅಂತ ಹೇಳ್ದ. ಇಲ್ಲೊಂದು ಮಾತು ನೆನಪಿಟ್ಕೊಳ್ಳೆ, ಇಂದು ಗಂಡ ಹೆಂಡತಿ ಮದುವೆ ಆಗ್ತಾರೆ. ಕೆಲವು ವರ್ಷ ಮದುವೆ ಮಕ್ಕಳಾಗೋದಿಲ್ಲ. ಗೊತ್ತಾಗ್ತದೆ ಗಂಡನಿಗೆ ಸಂತಾನ ಕೊಡೋ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಡೈವರ್ಸ್ ಕೊಟ್ಟು ಹೋಗ್ತಕ್ಕಂಥವ್ರು ಭಾಳ ಜನ ನೋಡಿದ್ದೇನೆ. ಗಂಡನ ನನಗೆ ದೈಹಿಕ ಸುಖ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಅನ್ನೋದು ಗಂಡನನ್ನು ಬಿಟ್ಟು ಹೋಗೋರಿದ್ದಾರೆ. ಅದರ ರಿವರ್ಸ್ ಆಗಿ ಅವಳು ಹೆಣ್ಮಗಳು ಯಾವುದೋ ರೀತಿಯ ಮಾನಸಿಕವಾಗಿಯೋ ಮತ್ತು ಯಾವುದೋ ಕ್ರಮದಿಂದಾಗಿಯೋ ಅವಳು ಗಂಡನಿಗೆ ಮಕ್ಕಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವಳು ಅವನಿಗೆ ದೇಹ ಸುಖ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಅಗ್ನಿ ಸಾಕ್ಷಿಯಾಗಿರ್ತಕ್ಕಂಥ ಗಂಡನನ್ನು ಬಿಡುವುದು ಯೋಗ್ಯವಲ್ಲ. ಅಗ್ನಿ ಸಾಕ್ಷಿಯಾಗಿರ್ತಕ್ಕಂಥ ಹಾಗೆ ಪಡೆದಿರ್ತಕ್ಕಂಥ ಹೆಂಡತಿಯನ್ನು ಕೂಡ ಬಿಡೋದು ಯೋಗ್ಯ ಅಲ್ಲ. ದೇವರು ನನಗೆ ಸಾಧನೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಲೌಕಿಕದ ಕಡೆಗೆ ನನ್ನನ್ನು ಎಳೀತಾ ಇಲ್ಲ ಅಂತನ್ನೋದನ್ನು ತಿಳಿದುಕೊಂಡು
ಗಂಡ ಹೆಂಡತಿ ಇಬ್ಬರೂ ಕೂಡ ಭಗವತ್ ಪ್ರಾಪ್ತಿಯ ಸಾಧನ. ಅವರಿಗೆ ಮಕ್ಕಳ ಭಗವಂತನೇ ಮಗ. ಅವರಿಗೆ ಪರಿವಾರ ದೇವತೆಗಳೇ ನಮ್ಮ ಮೊಮ್ಮಕ್ಕಳು. ಇಷ್ಟು ಜನ ಮೊಮ್ಮಕ್ಕಳಿದ್ದಲ್ಲ, ಏನು ಕಡಿಮೆ ಉಳಿತದೆ? ಆಚಾರ್ಯ ಇದೆಲ್ಲ ಹೇಳಲಿಕ್ಕೆ ಸುಲಭ ಅಲ್ಲ, ಜೀವನದಲ್ಲಿ ಪ್ರಾಕ್ಟಿಕಲ್. ಹೌದು, ಕುಂತಿ ಇದನ್ನು ಪ್ರಾಕ್ಟಿಕಲ್ ತೋರಿಸಿದ್ಲು. ಪಾಂಡುರಾಜನಿಗೆ ಯಾವಾಗ ಕಿಂದಮ ಋಷಿಗಳಿಂದ ಶಾಪ ಆಯಿತು, ಹೆಂಡತಿಯನ್ನು ಮುಟ್ಟಿದ ಕ್ಷಣಕ್ಕೇನೆ, ಅಂದರೆ ಕಾಮಭಾವನೆಯಿಂದ ಮುಟ್ಟಿದ ಕ್ಷಣಕ್ಕೇನೆ ಸತ್ತು ಹೋಗ್ತೇವೆ. ಪಾಂಡುರಾಜ ಕುಂತಿ ಮಾತ್ರ ಇಬ್ಬರಿಗೂ ಹೇಳಿದ, ನೀವು ಭಾಳ ಸಣ್ಣವರು, ಇನ್ನೂ ಮಕ್ಕಳಾಗಿರಲಿಲ್ಲ ಅವರಿಗೆ, ಮದುವೆಯಾಗಿ ಒಂದು 6 ತಿಂಗಳು 1 ವರ್ಷ ಆಗಿತ್ತಷ್ಟೇ. ವ್ರತವನ್ನು ಮಾಡಿ ನಂತರ ದೇಹ ಸಂಬಂಧ ಮಾಡಬೇಕು ಅಂತನ್ನೋದು ಇನ್ನೂ ಅವರು ಮದುವೆಯಾಗಿ 6 ತಿಂಗಳು ವರ್ಷ ಆದರೂ ಕೂಡ ಅವರಿಗೆ ಶೋಭನ ಪ್ರಸ್ಥ ಆಗಿರಲಿಲ್ಲ. ಆವಾಗ ಶಾಪ ಆಯಿತು. ಪಾಂಡುರಾಜ ಹೇಳ್ದ, ಕುಂತಿ ಮಾದ್ರಿ ನಿಮ್ಮ ತವ್ರ ಮನೆಗೆ ಹೋಗಿಬಿಡಿ, ಸಣ್ಣ ವಯಸ್ಸಿದೆ, ಇನ್ನೊಂದು ಮದುವೆಯಾಗಿ ಸುಖವಾಗಿರಿ. ಕುಂತಿ ಏನು ಹೇಳಬೇಕು? ಗಂಡ ಹೆಂಡತಿ, ಶರೀರ ಸಂಬಂಧ, ಮಕ್ಕಳು. ಶರೀರ ಸಂಬಂಧ ಮಕ್ಕಳು ಇದು ಭಾಳ, ಆದರೆ 5 to 10% ಗೃಹಸ್ಥ ಕರ್ತವ್ಯಗಳಲ್ಲಿ. ಆದರೆ 90% ನಾವು ಇಷಯೇಕಪದಿ ಭವ, ಕುಟುಂಬದ ಸಮಾಜದ ಸುಖಕ್ಕೋಸ್ಕರ ಮೊದಲನೇ ಹೆಜ್ಜೆಯನ್ನು ಇಡ್ತೇವೆ. ಊರ್ಜೆ ದ್ವಿಪದಿ ಭವ, ನಮ್ಮ ಕುಟುಂಬದ ನಮ್ಮ ಸಮಾಜದ ಉನ್ನತಿಗಾಗಿ 2ನೇ ಹೆಜ್ಜೆಯನ್ನು ಇಡ್ತೇವೆ. ರಾಯಸ್ಪೋಷಾಯ ಚತುರ್ಥಪದೇ ಭವ, 3ಯ ಪದೇ ಭವ, ದಿವ್ಯವಾದ ದೈವಿ ಸಂಪತ್ತನ್ನು ಪಡೆಯೋದಕ್ಕೋಸ್ಕರ 3ನೇ ಹೆಜ್ಜೆಯನ್ನು ಇಡುತ್ತೇವೆ. ಹೀಗೆ 7ರಲ್ಲಿ ಸಂತಾನ ಒಂದು ಭಾಗ, ಒಂದು ಉಳಿದ 6 ಭಗವಂತನ ಸಾಧನೆಗೋಸ್ಕರ. ಗಂಡ ಮಾಡುವ ಸಾಧನೆಗೆ ಹೆಂಡತಿ ಸಹಾಯ ಮಾಡಬೇಕು, ಹೆಂಡತಿ ಮಾಡುವ ಸಾಧನೆಗೆ ಗಂಡ ಸಹಾಯ ಮಾಡಬೇಕು. ಒಮ್ಮೆ ಮದುವೆ ಆದ ನಂತರ ಅದು ಭಗವಂತ ಸಾಧನೆಗೆ ದೇವರು ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ಸಂದರ್ಭ ಅಂತೇಳಿ ತಿಳಿದುಕೊಂಡು ಉದಾರ ಭಾವದಿಂದ ಇರಬೇಕು. ಎಷ್ಟೋ ದಂಪತಿಗಳು ಬರ್ತಾರೆ, ಇಲ್ಲ ನಮಗೆ ಇದು ಗೃಹಸ್ಥ ಧರ್ಮದ ಸುಖ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಡೈವರ್ಸ್ ತೊಗೊಳ್ತೇವೆ ಅಂತೇಳಿ. ನಾವು ಈ ಕುಂತಿಯ ಉದಾಹರಣೆಯನ್ನು ಕೊಡ್ತೇನೆ. ಮುಂದೆ ಅವಳು ದಿವ್ಯ ಮಂತ್ರ ಇತ್ತು, ಮಕ್ಕಳನ್ನು ಪಡೆದಲು, ಆ ಮಾತು ಬೇರೆ. ಆದರೆ ಮಂತ್ರದಿಂದ ಪಡೆದಿದ್ದಾಳೆ, ದೇಹದಿಂದ ಅಲ್ಲ. ಆದ್ದರಿಂದಾಗಿ ಭಗವಂತನ ಭಕ್ತಿ ಅನನ್ಯ ಅಂತಿಕೊಂಡಂತನ್ನುವಾಗ ಗಂಡಾಗಲಿ ಹೆಂಡತಿ ಆಗಲಿ ಸುಖ ಕೊಡ್ತಾರೆ ಅಂತಲ್ಲ, ಪರಮಾತ್ಮ ಸುಖ ಕೊಡ್ತಾನೆ, ಭಗವಂತ ಸುಖ ಕೊಡ್ತಾನೆ. ಇಬ್ಬರು ಶಾರೀರಿಕವಾಗಿ ಯೋಗ್ಯರಿದ್ದರೂ ದ್ವೇಷ ಮಾಡ್ತಾರೆ. ಯಾಕೆ? ದೇವರ ಅನುಗ್ರಹದಿಂದ ವಂಚಿತರಾಗಿದ್ದಾರೆ, ಅದಕ್ಕೋಸ್ಕರ ದ್ವೇಷ ಮಾಡ್ತಾರೆ. ಎಲ್ಲಿ ದೇವರ ಅನುಗ್ರಹ ಇದೆ ಅಲ್ಲಿ ಸಂಸಾರದಲ್ಲಿ ಸುಖ ಇದೆ, ಸಮೃದ್ಧಿ ಇದೆ. ಆ ಸುಖ ಸಮೃದ್ಧಿ ದೀರ್ಘಾಯುಷ್ಯವನ್ನು ಕೊಡ್ತದೆ, ದೀರ್ಘ ಆನಂದವನ್ನು ಕೂಡ ಕೊಡ್ತದೆ. ಆದ್ದರಿಂದಾಗಿ ಅನನ್ಯ ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂಬಿದರ್ಜುನ. ಪರಮಾತ್ಮ ಅರ್ಜುನ, ನೀನು ನನ್ನ ಈ ರೂಪವನ್ನು ನೋಡಿದೆಯಲ್ಲ,
ಈ ರೂಪ ಅನನ್ಯ ಭಕ್ತಿಯಿಂದಲೂ ಮಾತ್ರ ನೋಡಲಿಕ್ಕೆ ಸಾಧ್ಯತೆ ಇದೆ. ನನ್ನ ಅನುಗ್ರಹ ಪಡೆಯಬೇಕಾಗಿದ್ದರೆ ಅನನ್ಯ ಭಕ್ತಿ ಬೇಕಾಗ್ತದೆ, ಬೇರೆ ಏನೂ ಬೇಕಾಗಿಲ್ಲ, ದೇವರು ಮಾತ್ರ ಬೇಕು. ಇವರಿಂಥವರಿಗೆ ಮಾತ್ರ ಮೋಕ್ಷ. ಆದರೆ ಪರಮಾತ್ಮನ ಈ ಲಾಭವನ್ನು ಪಡೆಯದೆ ಇಲ್ಲಿಯೂ ಅಲ್ಲಿಯೂ ಎಲ್ಲ ಕಾಲಕ್ಕೂ ಕೂಡ ದುಃಖಿಗಳಾಗುವ ಒಂದು ಜೀವರ ಸಮೂಹ ಇದೆ. ಅದೇ ದೈತ್ಯರ ಸ್ವಭಾವ. ದೈತ್ಯರು ಅನಾದಿದ್ವೇಷಣೋ ದೈತ್ಯ ವಿಷ್ಣು ದ್ವೇಷೋ ವಿವರ್ಧಿತ ಅಂದಾಗ ಆಗಿನ ಕಥೆ ನಾನು ಅರ್ಧ ಕೇಳಿದೆ. ಗಂಡ ಹೋದ ಕ್ಷಣಕ್ಕೇನೆ ಅವಳ ಭಕ್ತಿ ಹೊರಟೋಯ್ತು, ವಿಶ್ವಾಸ ಹೊರಟೋಯ್ತು. ಅದೇ ದೇವರ ಎಲ್ಲ ಫೋಟೋಗಳನ್ನು, ದೇವರ ಮಂಟಪಗಳನ್ನು ತೆಗೆದು ರಸ್ತೆಯಲ್ಲಿ ಎಸೆದಳು. ಬೋರಿವಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಟೆಂಪ್ರರಿ ಭಕ್ತಿ. ನನಗೆ ಅನುಕೂಲವಾದರೆ ಅದು ನನಗೆ ಈ ರೀತಿ ಯಾಕೆ ಬಂತು, ಈ ಕಷ್ಟ ಬರಲಿಕ್ಕೆ ಕಾರಣ ಏನು, ನಾನು ಮಾಡಿದ ಪಾಪವೇನು, ನನ್ನ ಪ್ರಾರಬ್ಧ ಕರ್ಮವೇನು ಅನ್ನೋದನ್ನು ವಿಚಾರ ಮಾಡಬಾರ್ದೆ. ಈ ರೀತಿ ವಿಚಾರ ಮಾಡೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ನಮಗೆ ಒಬ್ಬ ಅತ್ಯಂತ ಬೇಕಾಗಿರ್ತಕ್ಕಂಥವರ ಒಂದು ಮನೆ, ತಂದೆ ತಾಯಿ ಎಲ್ಲರೂ ಭಗವದ್ಭಕ್ತರು, ಮಕ್ಕಳು ಕೂಡ. ಆದರೆ ಅವರ ಮಗಳಿಗೆ 20-21ನೇ ವಯಸ್ಸಿಗೆ ವೈಧವ್ಯ ಬಂತು. ಮದುವೆಯಾಗಿ 2-3 ಒಬ್ಬ ಮಗ ಆಗಿದ್ದ ಅಷ್ಟೇ. ಆದರೆ ಆ ಹೆಣ್ಣು ಮಗಳು ಇವತ್ತಿಗೂ ಇದ್ದಾಳೆ. ತನ್ನ ಕುಟುಂಬದ ಪೋಷಣೆ ಬಿಡಲಿಲ್ಲ, ತನ್ನ ಅತ್ತೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ಳು. ದೇವರು ನನಗೆ ತಪಸ್ಸಿಗೋಸ್ಕರ ಈ ಪರಿಸ್ಥಿತಿ ನಂದು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ದೇವರ ಭಕ್ತಿಯನ್ನು ಕಡಿಮೆ ಮಾಡಲಿಲ್ಲ. ಇವತ್ತಿಗೂ ಕೂಡ ಇದೇ ಮಾರ್ಗದಲ್ಲೇ ಇದ್ದಾಳೆ ಆ ಹೆಣ್ಮಗಳು. ಇಂಥವರು ಕೂಡ ಇದ್ದಾರೆ ಜಗತ್ತಲ್ಲಿ, ಒಳ್ಳೆಯವರು ಇದ್ದಾರೆ. ಆದರೆ ಭಗವಂತನ ದ್ವೇಷ ಮಾಡ್ತಕ್ಕಂಥವರಿಗೆ ಅಂದಂತ ಮನಸ್ಸು ಮಾತ್ರ ನಿಶ್ಚಿತ. ಎಲ್ಲಿ ದೇವರು ಎಲ್ಲಿ ದೇಂಡ್ರು, ಅವೇನು ಮಾಡ್ತಾನೆ, ಹಾಕ್ಬಿಟ್ಟು ಏನು ಮಾಡ್ತಾನೆ, ನನಗೆ ಯಾಕೆ ಎಷ್ಟು ಕಷ್ಟ ಬರಬೇಕು, ನಾ ಬೇಕಾದಷ್ಟು ಬಂದೈತೆ. ಪರಮಾತ್ಮ ಕಷ್ಟ ಕೊಡೋದಿಲ್ಲ, ಸುಖ ಕೊಡ್ತಾನೆ. ಕಷ್ಟ ಬಂದದ್ದು ನಿಮ್ಮ ಪ್ರಾರಬ್ಧ ಕರ್ಮ, ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕಷ್ಟ ಕೊಡ್ತಾನೆ. ಆ ದುಃಖ ಪ್ರಾರಬ್ಧ ಹಾಗೆ ಇರಬೇಕೆ ನಿಮಗೆ? ಸುಖ ಜೊತೆಗೆ ದುಃಖ ಕೊಟ್ಟರೆ ನೀವು ಅನುಭವಿಸ್ತೀರಾ? ಸುಖವನ್ನು ಕೊಡ್ತಾನೆ. ನಮ್ಮ ದುಃಖ ಕಡಿಮೆ ಮಾಡೋದಕ್ಕೋಸ್ಕರ ಅಂಥ ಸಂದರ್ಭವನ್ನು ಕೂಡ ತಂದು ಕೊಡ್ತಾನೆ. ನಾವು ಪರಮಾತ್ಮನ ದ್ವೇಷ ಮಾಡಿದರೆ ನಾವು ದೈತ್ಯರೆ ಅಂತಿಕೊಂಡು ಅಂತೇಳಿ ದೈತ್ಯರು ಅಂತೇಳಿ ಸ್ಟ್ಯಾಂಪ್ ಹೊಡೆದ ಜೀವರಿಲ್ಲ, ಇದ್ದಾರಂಥವರು. ಅನಾದಿದ್ವೇಷಣೋ ದೈತ್ಯ, ಅನಾದಿ ಕಾಲದಿಂದ ದ್ವೇಷ ಮಾಡ್ತಾರೆ. ಶಿಶುಪಾಲನ ಬಗ್ಗೆ ನಿಮಗೆ ಗೊತ್ತಿದೆ, ಜರಾಸಂಧನ ಬಗ್ಗೆ ಗೊತ್ತಿದೆ ನಿಮಗೆ. ಪರಮಾತ್ಮನಲ್ಲಿ ಹೇಗೆ ಅವರ ದ್ವೇಷ ಬೆಳೀತಾ ಹೋಗ್ತದೆ, ಪರಮಾತ್ಮ ಅವರನ್ನು ಅಂದಂತ ಮನಸ್ಸಿಗೆ ಹಾಕಿಬಿಡ್ತಾನೆ. ಹೇಗೆ ಮುಕ್ತಿಯಲ್ಲಿಯೂ ಕೂಡ ಮುಕ್ತರು ಭಗವಂತನ ಭಕ್ತಿಯನ್ನು ಬಿಡೋದಿಲ್ವೋ, ಅದೇ ರೀತಿಯಾಗಿ ತಮಸ್ಸಿನಲ್ಲಿಯೂ ಕೂಡ ಅವರಿಗೆ ದುಃಖ ತಪ್ಪಿದ್ದಲ್ಲ, ಇಲ್ಲೂ ದುಃಖ ತಪ್ಪಿದ್ದಲ್ಲ. ಅಂದಂತ ತಮಸ್ಸಿನಲ್ಲಿ ಕೂಡ ದುಃಖ ತಪ್ಪಿದ್ದಲ್ಲ. ಅದಕ್ಕೋಸ್ಕರ ಪೂರ್ಣ ದುಃಖಾತ್ಮಕೋ ದ್ವೇಷ
ಸಹ ಅನಂತೋ ಹಿ ಅವತಿಷ್ಠತೆ ಪತಿತಾನಾಂ ತಮಸ್ಯಂಧೆ ನಿಶ್ಚೇಟ ಸುಖವರ್ಜಿತೆ. ದ್ವೇಷ ಅದು ಪೂರ್ಣ ದುಃಖವನ್ನು ಕೊಡ್ತದೆ, ಎಲ್ಲಿಯೂ ಅಷ್ಟೇ ಅಲ್ಲ, ಅನಂತ ಮನಸ್ಸಿನಲ್ಲಿಯೂ ಸಹ. ಆಚಾರ್ಯರೇ, ಅನನ್ಯ ಭಕ್ತಿ ಅಂತಿಕೊಂಡು ಅಂತ ಹೇಳಿದರೆ ಅದು ಪ್ರಮಾಣ ಇದೆಯಾ ನಿಮ್ಮ ಹತ್ರ? ದೇವರನ್ನೊಬ್ಬರನ್ನೇ ಸರ್ವೋತ್ತಮ ಅಂತ ತಿಳಿದುಕೊಂಡು ಒಂದು ಸೆಕೆಂಡ್ ಕೂಡ ಮರೆಯದೆ, ಹೌದು ಪ್ರಮಾಣ ಇದೆ. ಶ್ರೀಮನ್ ನ್ಯಾಯಸುಧಾದಲ್ಲಿ ಹೇಳ್ತಾರೆ, ನ ವಿದ್ಯತೆ ಅನ್ಯ ವಿಷಯ ಯಸ್ಯಾಹ ಸ ಅನನ್ಯ. ದೇವನನ್ನು ಬಿಟ್ಟು ಮನಸ್ಸಿನಲ್ಲಿ ಬೇರೆ ಯಾವ ವಿಚಾರವೂ ಇಲ್ಲ. ದೇವರನ್ನು ಅಂದರೆ ದೇವರ ಜೊತೆಗೆ ಸಂಪೂರ್ಣ ತಾರತಮ್ಯವಾಗಿ ದೇವತೆಗಳನ್ನು ಸಹಿತ. ಯಾದೃಶಿ ತತ್ರ ಭಕ್ತಿ ಸ್ಯಾತ್. ಪರಮಾತ್ಮನಲ್ಲಿ ಯಾವ ರೀತಿ ಭಕ್ತಿ ಮಾಡಬೇಕೋ ಮಾಡ್ತಾ ಇದ್ದಾನೆಯೋ ಅಷ್ಟು ಭಕ್ತಿ ಇನ್ನೊಬ್ಬರ ಮೇಲೆ ಇರಬಾರ್ದು, ಅದಕ್ಕಿಂತ ಕಡಿಮೆ ಇರಬೇಕು. ಅನನ್ಯ ಭಕ್ತಿ ಸಾಧನೆಯ ವಿಶ್ವಾವೇಚ ಸಾಭವೇತ್. ದೇವರನ್ನು, ಭಗವಂತನನ್ನು, ನಾರಾಯಣನನ್ನು, ವಿಷ್ಣುವನ್ನು, ವಾಸುದೇವನನ್ನು, ಕೃಷ್ಣನನ್ನು ಬಿಟ್ಟು ಬೇರೆ ಸರ್ವೋತ್ತಮ ಅಂತ ಅನ್ನೋದು ಕಲ್ಪನೆ ಮನಸ್ಸಿನಲ್ಲಿ ಬರಬಾರ್ದು. ಜನಾರ್ದನ ವ್ಯಾಖ್ಯಾನಕಾರರು, ತಾತ್ಪರ್ಯದ ಜನಾರ್ದನ ವ್ಯಾಖ್ಯಾನಕಾರರು ಹೇಳ್ತಾರೆ, ಅನನ್ಯ ರಮಾ ಬ್ರಹ್ಮಾದಿಷು, ವಾಯುದೇವರ ಮೇಲೆ, ಗುರುಗಳ ಮೇಲೆ, ವಾಯುದೇವರ ಮೇಲೆ, ಬ್ರಹ್ಮದೇವರ ಮೇಲೆ, ಮಹಾಲಕ್ಷ್ಮಿಯ ಮೇಲೆ ಎಷ್ಟು ನಾವು ಭಕ್ತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಭಕ್ತಿ ಪರಮಾತ್ಮನಲ್ಲಿ ಮಾಡಬೇಕು. ಇದು ಅನನ್ಯ ಭಕ್ತಿ. ಆಚಾರ್ಯ, ನಾವಂತೂ ದೈತರಲ್ಲ, ನಾವು ದೇವರ ದ್ವೇಷ ಮಾಡ್ತಾ ಇಲ್ಲ. ನಮಗೆ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀರಿ? ಅನಾದ್ವೇಷಗಳು ಅನಂತ ಮನಸ್ಸು ಹೋಗ್ತಾರೆ, ಭಾಳ ದುಃಖಿತರಾಗಿರ್ತಾರೆ, ಹಾಗೆ ಹೀಗೆ. ನಮ್ಮದೇನು ಸಂಬಂಧ ಇಲ್ಲಲ್ಲ, ನಮಗೆ ಸಂಬಂಧ ಇಲ್ಲದ ವಿಷಯ ನಮಗೆ ಯಾಕೆ ಹೇಳ್ತೀರಿ ಅಂತ ನಿಮ್ಮ ಪ್ರಶ್ನೆ ಇರ್ಬೋದಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಭಗವಂತನ ದ್ವೇಷ ಮಾಡ್ತೇವೆ. ನಾವು ದ್ವೇಷ ಮಾಡ್ತಾ ಇದ್ದೇವೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಮಾಡ್ತೀವಪ್ಪ ಹೇಳಿ ಆಚಾರ್ಯ? 9 ತರಹದ ದ್ವೇಷಗಳಿವೆ. ಪರಮಾತ್ಮನ ದ್ವೇಷ ಅಂತ ತಿಳ್ಕೊಂಡಂತಂದರೆ ಅದು 9 ತರಹದ್ದು. 9 ತರಹದ್ದು ಅಂತ ತಿಳ್ಕೊಂಡಂತಂದರೆ ಒಂದೊಂದಕ್ಕೆ 2-3 ನಿಮಿಷ ಅಂತ ತಿಳ್ಕೊಂಡಂತೇಳಿ ಇನ್ನೂ 20 ನಿಮಿಷ ಬೇಕು. ನಮ್ಮ ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ, ಆಚಾರ್ಯ ನಾಳೆ ಅಂತ. ಹೌದು, ಈಗಾಗಲೇ 1 ಗಂಟೆ ಮೀರಿದೆಯಲ್ಲ. ಇದಕ್ಕಿಂತ ಹೆಚ್ಚು ನಾನು ನಿಮ್ಮ ಪೇಷನ್ಸನ್ನು ಪರೀಕ್ಷಿಸುವುದಿಲ್ಲ. ಇವತ್ತು ಅನನ್ಯ ಭಕ್ತಿಯನ್ನು ಚಿಂತನೆ ಮಾಡಿ. ಮೀರಾಗೆ ಅವಳ ಮಾವ ಎಷ್ಟು ತ್ರಾಸು ಕೊಟ್ಟ ಅಂತ ತಿಳ್ಕೊಂಡಂತಂದರೆ ಅವಳ ಮೇಲೆ ಮರ್ಯಾದೆಯನ್ನು ಕಳೆದೇನು ದ್ವೇಷ ಹಾಕಿ ವಿಷ ಕೊಡಲಿಕ್ಕೆ ಹೇಳ್ದ. ಆಕೆ ಗಂಡನನ್ನು ಯುದ್ಧಕ್ಕೆ ಬೇರೆ ಕಡೆಗೆ ದೂರ ಕಳಿಸಿ ಇಲ್ಲದ ಯಾತನೆಯನ್ನು ಕೊಟ್ಟ. ಆಗ ಅವಳು ಪರಮಾತ್ಮನ ಹೆಸರನ್ನು ತೆಗೆದುಕೊಂಡು ವಿಷ ಕುಡಿದ್ರೆ ಸಭೆಯಲ್ಲಿ, ರಾಜಸಭೆಯಲ್ಲಿ ಕುಡಲಿಕ್ಕೆ ಹೇಳ್ತಾನೆ. ಏನಾಗಲಿಲ್ಲ. ಕೊನೆಗೆ ಅವಳ ಮಾವ ಸೋತು ಮನೆ ಬಿಟ್ಟು ಹೊರಗಾಗ್ತಾನೆ. ಕೃಷ್ಣನನ್ನು ಧ್ಯಾನ ಮಾಡ್ತಾ ಕೃಷ್ಣನ ಗುಡಿಗೆ ಹೋಗ್ತಾಳೆ, ಅದೃಶ್ಯಳಾಗ್ತಾಳೆ. ಆ ಪ್ರತಿಮೆಯಲ್ಲಿ ಇಂದಿಗೂ ಆ ಎಡಬದಿಯಲ್ಲಿ ಅವಳ ಸೆರಗಿನ ಛಾಯೆ ಇವತ್ತಿಗೂ ಇದೆ.
ರಾಜಸ್ಥಾನದಲ್ಲಿ ಯಾವುದೋ ಮಂದಿರ ಇದೆ. ಅಂದರೆ ಕೃಷ್ಣ ಬಹುಶಃ ಪರಮಾತ್ಮ ಅವಳನ್ನು ತೊಗೊಂಡು ಹೋಗಿರಬೇಕು ಅಂತ ಹೇಳಿ ಆ ಕೃಷ್ಣನ ಪ್ರತಿಮೆಗೆ ಅವನ ಈ ಭಾಗದಲ್ಲಿ ಅವಳ ಸೆರಗಿನ ಅದನ್ನು ಸ್ವಯಂಭುವಾಗಿ ಮೂಡಿಬಿಟ್ಟಿದೆ. ಇದಕ್ಕೆ ಅನನ್ಯ ಭಕ್ತಿ ಅಂತ ಕರೀತಾರೆ. ಇಂಥವ್ರು ಇವತ್ತಿಗೂ ಕೂಡ ಇದ್ದಾರೆ. ಯಾರು ಅಂತ ಅನ್ನೋದು ನಾವು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಗುರುತಿಸ್ಬೇಕು, ಪ್ರಯತ್ನ ಮಾಡಬೇಕು. ಇನ್ನು ದ್ವೇಷ, ಗೊತ್ತಿಲ್ಲದೆ ನಾವು ಮಾಡೋ ದ್ವೇಷಗಳು ಯಾವುದು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.